ವಿದ್ಯಾ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಇದ್ದಾರೆ, ಮಾತಾಡಿಸ್ತೀನಿ ನಾನು. ಎರಡನೇ ಹಂತದ ಸಚಿವ ಸಂಪುಟದ ವಿಸ್ತರಣೆಯ ಮೇಲೆ ಆಕಾಂಕ್ಷಿಗಳ ಕಣ್ಣು ಸಹಜವಾಗಿದೆ. 20 ಜನರಿಗೆ ಅವಕಾಶ ಇದೆ. ಆ 20 ಸ್ಥಾನಗಳನ್ನ ಪೂರ್ತಿಯಾಗಿ ಭರ್ತಿ ಮಾಡ್ತಾರಾ? ಯಾವ್ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಸ್ಥಾನಗಳು, ಲೆಕ್ಕಾಚಾರಗಳು ನಡೀತಾ ಇದ್ದಾವೆ. ಹಿಂದುಳಿದ ವರ್ಗಕ್ಕೆ ಈಗಾಗಲೇ 2 ಸ್ಥಾನ ಸಿಕ್ಕಿದೆ, ಇನ್ನು 3 ಸಿಗಬಹುದಂತೆ. SC ST ಈಗಾಗಲೇ 3 ಸ್ಥಾನ ಸಿಕ್ಕಿದೆ, ಇನ್ನು 2 ಸಿಗಬಹುದಂತೆ. ಲಿಂಗಾಯತರಿಗೆ 3 ಸ್ಥಾನ ಸಿಕ್ಕಿದೆ, ಇನ್ನು 4 ಸಿಗಬಹುದು. ಸ್ವತಃ ಮುಖ್ಯಮಂತ್ರಿಗಳೇ ಒಕ್ಕಲಿಗರಿದ್ದಾರೆ. ಇನ್ನು 2 ಒಕ್ಕಲಿಗರಿಗೆ ಅವಕಾಶ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಪರಿಶಿಷ್ಟ ಪಂಗಡದಲ್ಲಿ ಸತೀಶ್ ಜಾರಕಿಹೊಳಿ ಸಚಿವರಾಗಿದ್ದಾರೆ. ಇನ್ನು 2 ಪರಿಶಿಷ್ಟ ಪಂಗಡದವರಿಗೆ ಸಚಿವ ಸ್ಥಾನ ಸಿಗಬಹುದು. ಮುಸ್ಲಿಂ ಕೋಟಾದಲ್ಲಿ ಜಮೀರ್ ಅಹಮ್ಮದ್ ಒಳಗೆ ಬರ್ತಾರಾ, ಸಲೀಂ ಅಹಮ್ಮದ್ ಒಳಗೆ ಬರ್ತಾರಾ? ಚರ್ಚೆಗಳಿದಾವೆ. ಈ ನಡುವೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ತಮ್ಮ ರಾಜಕೀಯ ಚಾಕಚಕ್ಯತೆಯನ್ನು ತೋರಿಸಿದ್ದಾರೆ. 5ನೇ ಅಭ್ಯರ್ಥಿಯನ್ನ ಭಾರೀ ಸಂಖ್ಯೆಯ ಮತಗಳಿಂದ ಗೆಲ್ಲಿಸಿಕೊಳ್ಳುವಲ್ಲಿ ಮುಖ್ಯಮಂತ್ರಿಗಳು ಯಶಸ್ವಿಯಾದರು. ಇದು ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಅವರ ಮಾತಿಗೆ ಹೆಚ್ಚು ತೂಕ ಬರುವಂತೆ ಮಾಡಿದೆ ಅನ್ನುವ ಚರ್ಚೆಗಳು ಕೂಡ ಇದ್ದಾವೆ. ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ತಮ್ಮ ಮತ್ತು ತಮ್ಮ ಮಿತ್ರ ಪಕ್ಷದ ಮತಗಳು ಬಿಜೆಪಿಯ ಕಡೆ ಹೋಗ್ತಾ ಇದ್ರೆ, ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಬಿಜೆಪಿಯ ಮಿತ್ರ ಪಕ್ಷದ ಮತಗಳನ್ನ ಕಾಂಗ್ರೆಸ್ಸಿಗೆ ತರುವಲ್ಲಿ DK ಶಿವಕುಮಾರ್ ಯಶಸ್ವಿಯಾದರು. ಇದು ಹೈಕಮಾಂಡ್ ಮಟ್ಟದಲ್ಲಿ ಸಹಜವಾಗಿ DK ಶಿವಕುಮಾರರಿಗೆ ಒಂದು ಲೀವರೇಜ್ ಪಾಯಿಂಟ್ ತಂದು ಕೊಟ್ಟಿರುತ್ತೆ. ಇದರಿಂದಾಗಿ ತಮ್ಮ ಲಕ್ಕು ಖುಲಾಯಿಸಬಹುದು ಅಂತ ಕಾಯ್ತಾ ಇದೆ DK ಶಿವಕುಮಾರರ ಆಪ್ತ ಬಣ.
ಸರ್ಕಾರ ರಚನೆಯಾದಾಗಿನಿಂದಲೂ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ವಾದ ಮಾಡ್ತಾ ಬಂದರು ಅವರ ಆಪ್ತರು. ಎಚ್.ಸಿ. ಬಾಲಕೃಷ್ಣ, ಶಿವಗಂಗಾ ಬಸವರಾಜ್, ಎನ್.ಎ. ಹ್ಯಾರಿಸ್, ಲಕ್ಷ್ಮಣ ಸವದಿ ವಾದ ಮಾಡ್ತಾ ಬಂದರು. ಈಗ ಅವರ ಪೈಕಿ ಬಹುತೇಕರ ಮಿನಿಸ್ಟರ್ ಆಗೋದಕ್ಕೆ ಕಾಯ್ತಾ ಇದ್ದಾರೆ. ಎರಡನೆಯ ಹಂತದ ಸಚಿವ ಸಂಪುಟದಲ್ಲಿ ಡಿ.ಕೆ. ಶಿವಕುಮಾರ್ ಈ ತಮ್ಮ ಆಪ್ತರ ಪೈಕಿ ಎಷ್ಟು ಜನರಿಗೆ ಅವಕಾಶ ಕೊಡಿಸ್ತಾರೆ? ನಮ್ಮ ಇನ್ನೂ ಒಬ್ಬರು ಸಹೋದ್ಯೋಗಿ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್, ಜೊತೆಗೆ ವಿದ್ಯಾ ಹಾಗೂ ಆನಂದ ಬೈದ ನಮ್ಮನೆ ಇದ್ದಾರೆ. ವಿದ್ಯಾ, ಶಾಕಿಂಗ್ ಇದು, ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿರುವುದು ಲಾಬಿ ಮಾಡುವವರ ಮೇಲೆ ಶಿಸ್ತು ಕ್ರಮ ಅಂತ. ಅಂದರೆ ಮುಖ್ಯಮಂತ್ರಿಗಳಿಗೆ ಎಷ್ಟು ಸಾಕು ಬೇಕಾಗಿರಬೇಕು ಅಂತ ಈ ಡೆಲಿಗೇಷನ್ಗಳನ್ನು ಮೀಟ್ ಮಾಡಿ ಖಂಡಿತವಾಗ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಯಾವಾಗ ಸಿ.ಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಾಯಿತು. ಆಗಿನಿಂದಲೂ ಕೂಡ ಸಾಕಷ್ಟು ಜನ ಶಾಸಕರು ಡಿ.ಕೆ. ಶಿವಕುಮಾರ್ ಅವರನ್ನು ಭೇಟಿಯಾಗ್ತಾ ಇದ್ರು, ಅವರ ಮನೆಯಲ್ಲಿ ಭೇಟಿಯಾಗ್ತಾ ಇದ್ರು, ಬೇರೆ ಬೇರೆ ಕಡೆಗಳಲ್ಲಿ ಅವರನ್ನು ಭೇಟಿಯಾಗಿ ತಮ್ಮನ್ನು ಸಚಿವರಾಗಿ ಮಾಡುವಂತೆ ಒತ್ತಡವನ್ನು ಹಾಕ್ತಾ ಇದ್ರು. ಅದಾದ ಬಳಿಕ ಕೇವಲ ಶಾಸಕರು ಸಚಿವರಾಗಬೇಕು ಅನ್ನುವಂಥದ್ದನ್ನು ಬಯಸಿದ್ದು ಮಾತ್ರ ಅಲ್ಲ, ಬೇರೆ ಬೇರೆ ಅವರ ಬೆಂಬಲಿಗರು, ಮುಖಂಡರು ಎಲ್ಲರನ್ನ ಕರೆಸಿ ಅವರು ಒತ್ತಡ ಹಾಕುವಂತಹ ಕೆಲಸವನ್ನ ಮಾಡಿದ್ರು. ಕೇವಲ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಮಾತ್ರ ಒತ್ತಡ ಹಾಕೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ದೆಹಲಿಗೆ ಹೋಗಿ ಹೈಕಮಾಂಡ್ ಮೇಲೂ ಕೂಡ ಒತ್ತಡ ಹಾಕೋದಕ್ಕೆ ಶುರು ಮಾಡಿದ್ರು. ಇದರಿಂದ ಹೈಕಮಾಂಡ್ ಎಲ್ಲೋ ಒಂದು ಕಡೆ ಬೇಸತ್ತಂತೆ ಕಾಣ್ತಾ ಇದೆ. ಯಾಕಂದ್ರೆ ಇನ್ನು 1.5 ವರ್ಷದಲ್ಲಿ ಚುನಾವಣೆ ಬರುತ್ತೆ. ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಎಫೆಕ್ಟ್ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ, ಅಂದ್ರೆ ನಾಯಕತ್ವ ಬದಲಾವಣೆಯ ವಿಚಾರ ಇರಬಹುದು, ಅದರ ಜೊತೆಗೆ ಅಸಮಾಧಾನ ವಿಚಾರ ಇರಬಹುದು, ಯಾವುದೂ ಕೂಡ ಸರ್ಕಾರವನ್ನ ನಾವು ತರುವಂತಹ ನಿಟ್ಟಿನಲ್ಲಿ ಅಥವಾ ಎಲೆಕ್ಷನ್ ಅನ್ನ ಚುನಾವಣೆಯನ್ನ ಎದುರಿಸುವಂತಹ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಎಫೆಕ್ಟ್ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಅವರೆಲ್ಲ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ರು. ಎಲ್ಲವೂ ಕೂಡ ಸ್ಮೂತ್ ಆಗಿ ಆಗಬೇಕು ಅನ್ನುವಂತಹದ್ದನ್ನು ಅವರು ಬಯಸಿದ್ರು. ಅದೇ ರೀತಿಯಾಗಿ ನಾಯಕತ್ವ ಬದಲಾವಣೆಯನ್ನ ಮಾಡಿದ್ರು. ಆದರೆ ಯಾವಾಗ ಸಿ.ಎಂ ಆಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು, ಅದಾದ ಬಳಿಕ ಶಾಸಕರು ಸಚಿವರಾಗಬೇಕು ಅನ್ನುವಂತಹ ಆಸೆಯೇ ಅವರಿಗೆ ತಲೆನೋವಾಗಿ ಪರಿಣಮಿಸಿದಂತೆ ಕಾಣ್ತಾ ಇದೆ. ಸೊ ಈ ಕಾರಣಕ್ಕಾಗಿ ಸಿ.ಎಂಗೆ ಖುದ್ದಾಗಿ ಕರೆಯನ್ನ ಮಾಡಿ ಹೈಕಮಾಂಡ್ ನಾಯಕರು ಯಾವುದೇ ಕಾರಣಕ್ಕೂ ಕೂಡ ಸಚಿವರಾಗಬೇಕು ಅಂತ ಹೇಳಿ ಯಾರೆಲ್ಲ ಒತ್ತಡವನ್ನ ಹಾಕ್ತಾ ಇದ್ದಾರೆ ಅಂತವರಿಗೆ ಮಣೆ ಹಾಕಬೇಡಿ, ಅಂತವರ ವಿರುದ್ಧ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲೇ ಪತ್ರಿಕಾ ಪ್ರಕಟಣೆಯನ್ನ ಕೂಡ ಇವತ್ತು ಸಿ.ಎಂ ಹೊರಡಿಸಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಯಾರೂ ಕೂಡ ಶಾಸಕರು ಸಚಿವರಾಗಬೇಕು ಅನ್ನುವಂಥದ್ದನ್ನ ಬೇರೆ ಬೇರೆ ಕಡೆ ಮಾತನಾಡುವಂಥದ್ದು ಸರಿಯಲ್ಲ. ಅದರ ಜೊತೆಗೆ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡವನ್ನು ಹಾಕೋದಿರಬಹುದು, ಸಿ.ಎಂ ಅನ್ನ ಅಲ್ಲಲ್ಲಿ ಭೇಟಿಯಾಗುವಂಥದ್ದಿರಬಹುದು, ಏನು ಸಮುದಾಯದ ಸ್ವಾಮೀಜಿಗಳಿಂದ ಅವರಿಗೆ ಒತ್ತಡ ಹಾಕುವಂತಹ ಕೆಲಸಕ್ಕೆ ಮುಂದಾಗಬಾರ್ದು. ಇದು 1.5 ವರ್ಷದ ಬಳಿಕ ಇರುವಂತಹ ಚುನಾವಣೆಗೆ ಎಲ್ಲೂ ಕೂಡ ಎಫೆಕ್ಟ್ ಆಗಬಾರದು ಅನ್ನುವಂಥದ್ದನ್ನು ಗಮನದಲ್ಲಿ ಇಟ್ಕೊಂಡು ಹೈಕಮಾಂಡ್ ನಾಯಕರು ನಿರ್ಧಾರವನ್ನು ತೆಗೆದುಕೊಂಡಂತೆ ಕಾಣ್ತಾ ಇದೆ. ಸೊ ಇದೆಲ್ಲವೂ ಕೂಡ ಒಂದು ಕಡೆ ಶಾಸಕರು ಯಾರೆಲ್ಲ ಸಚಿವರಾಗಬೇಕು ಅಂತ ಬಯಸಿದ್ರು ಅವರಿಗೆ ಆಘಾತ ಆಗಿದ್ರೆ, ಇನ್ನೊಂದು ಕಡೆ ಹೈಕಮಾಂಡ್ ನಾಯಕರು ಯೋಚನೆ ಮಾಡ್ತಾ ಇರುವಂಥದ್ದು ಸರಿ ಇದೆ ಅನ್ನುವಂತಹ ಮಾತುಕತೆಗಳು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದೆ. ಆದರೆ ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಹೈಕಮಾಂಡ್ ನಾಯಕರು 1.5 ವರ್ಷದ ಬಳಿಕ ಬರ್ತಾ ಇರುವಂತಹ ಚುನಾವಣೆಯ ಕಡೆಯಲ್ಲೇ ಹೆಚ್ಚಿನ ಗಮನವನ್ನು ಹರಿಸಿದಂತೆ ಕಾಣ್ತಾ ಇದೆ. ಈಗ ನಾವು ಯಾರಿಗೆ ಸಚಿವ ಸ್ಥಾನವನ್ನ ಕೊಟ್ರೆ ಒಳ್ಳೇದಾಗತ್ತೆ, ಯಾರಿಗೆ ಸಚಿವ ಸ್ಥಾನವನ್ನ ಕೊಡದೇ ಇದ್ರೆ ಎಷ್ಟು ಎಫೆಕ್ಟ್ ಆಗುತ್ತೆ, ಈ ಒತ್ತಡವನ್ನ ಹಾಕಿಸಿದ ಬಳಿಕವೂ ಕೂಡ ನಾವು ಯಾರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಕೊಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಯೋಚನೆ ಮಾಡೋದು ಕಷ್ಟ ಆಗುತ್ತೆ ಅನ್ನುವಂಥದ್ದು ಅವರ ಗಮನಕ್ಕೆ ಬಂದಂತೆ ಕಾಣ್ತಾ ಇದೆ. ಏನಿದೆ ಡಿ.ಕೆ. ಶಿವಕುಮಾರ್ ಅವರ ಪಾಳಯದಿಂದ ಬರ್ತಾ ಇರುವ ಸುದ್ದಿ ಲಿಸ್ಟ್ ತಯಾರಾಗಿದೆಯಾ ಇವ್ರ ಕಡೆ?
ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನಾಯಕರು ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಚರ್ಚೆ ಆಗ್ತಾ ಇರುವಂಥದ್ದು. ಸೊ ಡಿ ಕೆ ಶಿವಕುಮಾರ್ ಅವರು ಕೇವಲ ಈ 2 ವರ್ಷಕ್ಕೆ CM ಆಗಿರುವಂತಹ ಯೋಚನೆಯನ್ನು ಮಾಡಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ಅನ್ನುವಂತಹ ಚರ್ಚೆ ನಡೀತಾ ಇದೆ. ನೀವು ಮುಂದಿನ 8 ವರ್ಷಕ್ಕೂ ಕೂಡ ನೀವು CM ಆಗಿ ಇರಬೇಕು. ಸೊ ಈ ಕಾರಣಕ್ಕಾಗಿ ನಿಮ್ಮ ಆಪ್ತರನ್ನು ಸಚಿವ ಸಂಪುಟದಲ್ಲಿ ಸೇರಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೀವು ಒತ್ತಡ ಹಾಕೋದಕ್ಕಿಂತ ಮುಂದಿನ ಚುನಾವಣೆಗೆ ನೀವು ಜಾಸ್ತಿ ಕಾನ್ಸಂಟ್ರೇಷನನ್ನು ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಸಲಹೆಯನ್ನು ನೀಡಿದ್ದಾರೆ. ಆದರೆ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಯಾರೆಲ್ಲ ಬ್ಯಾಟಿಂಗ್ ಅನ್ನ ಬೀಸಿದ್ರು, ಡಿ ಕೆ ಶಿವಕುಮಾರ್ ಅವರು CM ಆಗಬೇಕು ಅಂತ ಹೇಳಿ ಯಾರು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಅಂಥವರಿಗೆ ಆಸೆ ಇರುತ್ತೆ ನಾವು ಕೂಡ ಅವರ ಸಚಿವ ಸಂಪುಟದಲ್ಲಿ ಇರಬೇಕು ಅಂತ ಹೇಳಿ. ಆದರೆ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಹೈಕಮಾಂಡ್ ನಾಯಕರ ಮುಂದೆ ಈ ಒತ್ತಡವನ್ನ ಇರಬಹುದು ಅಥವಾ ಅವರ ಬೆಂಬಲಿಗರನ್ನ ಸಚಿವ ಸಂಪುಟಕ್ಕೆ ಸೇರಿಸಿ ಅನ್ನುವಂತಹ ಮನವಿಯನ್ನ ಮಾಡ್ತಾರೋ ಅಥವಾ ಒತ್ತಡವನ್ನ ಹಾಕ್ತಾರೋ ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಇನ್ನೂ ಕೂಡ ಜುಲೈ ಮೊದಲನೇ ವಾರದವರೆಗೂ ಕೂಡ ಹೈಕಮಾಂಡ್ ನಾಯಕರು CM ಅನ್ನ ಕರೆದು ಸಚಿವ ಸಂಪುಟ ವಿಸ್ತರಣೆಯ ವಿಚಾರವಾಗಿ ಮಾತುಕತೆ ಮಾಡುವಂತಹದ್ದು ಸದ್ಯಕ್ಕೆ ಯೋಚನೆಯಲ್ಲಿಲ್ಲ ಅವರು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಜುಲೈ ಮೊದಲನೇ ವಾರದಲ್ಲಿ 27ರ ನಂತರ ಹೋಗ್ತಾ ಇದ್ದಾರಲ್ಲ ದಿಲ್ಲಿಗೆ, ಅದು ಕನ್ಫರ್ಮ್ ತಾನೆ? ಒಂದಷ್ಟು ಲೀಸ್ಟ್ ಅನ್ನ ತರಿಸ್ಕೊಳ್ವಂತ 27ರ ಬಳಿಕ ಹೋಗಬಹುದು ಅಂತಿದೆ. ಆದರೆ ರಾಹುಲ್ ಗಾಂಧಿ ಅವರು ಯಾವಾಗ ಕರಿಬಹುದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಇನ್ನೂ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಆದರೆ 27ರ ಬಳಿಕ ಯಾವಾಗ ಬೇಕಾದರೂ ಹೋಗಬಹುದು ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಮಾಹಿತಿ. ಎಸ್ ಮಾರುತೇಶ್ ಇದ್ದಾರೆ ನಮ್ಮ ಜೊತೆಗೆ. ಮಾರುತೇಶ, ವಿಧಾನ ಪರಿಷತ್ ಚುನಾವಣೆಯ ಮ್ಯಾಜಿಕ್ ಸಹಜವಾಗಿ ಮುಖ್ಯಮಂತ್ರಿಗಳ ಲಿವರೇಜ್ ಪಾಯಿಂಟ್ ಹೈಕಮಾಂಡ್ ಲೆವೆಲ್ನಲ್ಲಿ ಜಾಸ್ತಿ ಆಗಿರುತ್ತಲ್ವಾ? ಖಂಡಿತ. ಯಾಕೆಂದ್ರೆ ಹೈಕಮಾಂಡ್ ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲಾ ರೀತಿಯಾದಂತ ಆಲೋಚನೆಯನ್ನ ಮಾಡಿರ್ತಾರೆ. ಅದರಲ್ಲೂ ಕೂಡ ಮುಂದೆ ಚುನಾವಣೆಯನ್ನ ನಿಭಾಯಿಸೋದು ಚುನಾವಣೆಯ ದೃಷ್ಟಿಕೋನದಿಂದಲೇ ಅಧಿಕಾರ ಹಸ್ತಾಂತರ ಆಯಿತು ಮತ್ತು ಅಧಿಕಾರ ಹಂಚಿಕೆ ಅದೇ ಹಿನ್ನೆಲೆಯಲ್ಲಿಯೂ ಕೂಡ ಆಗಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಇದರ ಜೊತೆಗೆ ಅದಕ್ಕೆ ಹೈಕಮಾಂಡ್ಗೂ ಒಂದು ಮೆಸೇಜ್ ಅನ್ನುವ ರೀತಿ ಮತ್ತು ಹೈಕಮಾಂಡ್ ದೃಷ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಒಂದು ಪರ್ಸೆಪ್ಷನ್ ಅನ್ನ ಪರಿಷತ್ ಚುನಾವಣೆಯಲ್ಲಿ ಬಿಲ್ಡ್ ಮಾಡಿದ್ದಾರೆ. 11 ಶಾಸಕರು ಅಡ್ಡ ಮತದಾನ ಮಾಡಿಸುವಲ್ಲಿ ಡಿ ಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ. ಹೀಗಾಗಿ ಹೈಕಮಾಂಡ್ ಮನಸ್ಸಿನಲ್ಲೂ ಕೂಡ ನಾವು ಸರಿಯಾದಂಥ ವ್ಯಕ್ತಿಯನ್ನ ಆಯ್ಕೆ ಮಾಡಿದ್ದೀವಿ. 2028ರ ಚುನಾವಣೆಗೆ ನಮ್ಮ ಆಲೋಚನೆ ಮತ್ತು ಡಿ ಕೆ ಶಿವಕುಮಾರ್ ತೆಗೆದುಕೊಳ್ಳಬಹುದಾದಂಥ ನಿಲುವು ಮತ್ತು ಚುನಾವಣೆಯನ್ನ ಡಿ ಕೆ ಶಿವಕುಮಾರ್ ಹೇಗೆ ನಡೆಸ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ರೀತಿ ವಿಧಾನ ಪರಿಷತ್ ಚುನಾವಣೆ ಕೂಡ ಇದೆ. ಹಾಗಾಗಿ ಇದು ಸಚಿವ ಸಂಪುಟ ಪುನರ್ರಚನೆ ವಿಸ್ತರಣೆಯ ಸಂದರ್ಭದಲ್ಲೂ ಕೂಡ ಒಂದು ಲಿಬರಲ್ ಅವರಿಗೆ ಸಿಗಬಹುದಾದಂಥ ಚಾನ್ಸಸ್ಗಳು ಕೂಡ ಜಾಸ್ತಿ ಇದೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವ್ರದ್ದೇ ಆದಂಥ ಒಂದು ಆಲೋಚನೆಯಲ್ಲಿ ಅವರು ಹೆಜ್ಜೆ ಇಡುವಾಗ ಅದನ್ನು ಡಿಸ್ಟರ್ಬ್ ಮಾಡೋದು ಬೇಡ ಅನ್ನುವಂಥ ಅಭಿಪ್ರಾಯಕ್ಕೂ ಕೂಡ ಹೈಕಮಾಂಡ್ ಬರೋ ರೀತಿ ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶಗಳು ಕಂಡು ಬರ್ತಾ ಇದೆ. ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಯಾರು ಕೂಡ 11 ಮಂದಿ ಹೆಚ್ಚುವರಿಯಾಗಿ BJP ಮತ್ತು JDSನಿಂದ ಅಡ್ಡ ಮತದಾನ ಆಗಿ 11 ಮತಗಳು ಬೀಳತ್ತೆ ಅಂತೇಳಿ. ಆದರೆ ಹೈಕಮಾಂಡ್ ನಾಯಕರಿಗೂ ಕೂಡ ಅಚ್ಚರಿಯಾಗಿದೆ. ಆ ಕಾರಣಕ್ಕಾಗಿ ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಲಿಬರಲ್ ಸಿಗಬಹುದು ಅನ್ನುವಂತಹ ಚರ್ಚೆಗಳು ದಟ್ಟವಾಗಿದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಈ ಲಿಬರಲ್ ಅನ್ನ ಹೇಗೆ ಬಳಸ್ಕೊಳ್ತಾರೆ, ತಮ್ಮ ಆಪ್ತರನ್ನೇ ಅವರ ಪರ ಇದ್ರು ಅನ್ನುವ ಕಾರಣಕ್ಕಾಗಿ ಅವ್ರನ್ನ ಇನ್ಕ್ಲೂಡ್ ಮಾಡೋದ್ರ ಮೂಲಕ ಮತ್ತೆ ತಮ್ಮ ಆಪ್ತರನ್ನ ಸೇರಿಸ್ಕೊಂಡ್ರು ಅನ್ನುವಂಥ ಅಪವಾದಕ್ಕೆ ಗುರಿ ಆಗ್ತಾರೋ ಅಥವಾ ಆಡಳಿತದ ದೃಷ್ಟಿಯಿಂದ 2028ರ ಚುನಾವಣೆಯ ದೃಷ್ಟಿಯಿಂದ ನಾವು ಅರ್ಹರನ್ನ ಆಯ್ಕೆ ಮಾಡಬೇಕು ಅನ್ನುವುದರ ಕಡೆಗೆ ಬಳಸ್ತಾರೋ, ಇದು ಈಗ ಇಂಪಾರ್ಟೆಂಟ್ ಇರುವಂಥದ್ದು. ಯಾಕಂದ್ರೆ ಈಗ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಅವರು ತಮ್ಮ ಆಪ್ತರನ್ನ ಸೇರಿಸಬೇಕು ಅಂತೇಳಿ ಹ್ಯಾರಿಸ್ ಹೆಸರು ಮುಂಚೂಣಿಯಲ್ಲಿದೆ, ರಿಜ್ವಾನ್ ಹೆಸರು ಮುಂಚೂಣಿಯಲ್ಲಿದೆ, ಸಲೀಂ ಅಹಮದ್ ಹೆಸರು ಮುಂಚೂಣಿಯಲ್ಲಿದೆ. ಇನ್ನೊಂದು ಕಡೆ ಜಮೀರ್ ಅಹಮದ್ ಅವರೇದೇ ಆದಂಥ ಪ್ರಯತ್ನಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ಈ ಕ್ಲಾಶ್ಗಳು ಹೇಗೆ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ವರ್ಕ್ ಆಗುತ್ತೆ ನೋಡಬೇಕು. ಡಿ ಕೆ ಶಿವಕುಮಾರ್ ಆ ಥರದ ಪಟ್ಟು ಹಿಡಿತಾರಾ ಅಥವಾ ಇಂಥವ್ರು ಮಾಡಿದ್ರೆ ಆಗಬಹುದಾದಂಥ ಅಂದರೆ ಲಾಭಗಳೇನು, ಚುನಾವಣೆಯ ದೃಷ್ಟಿಯಿಂದ ಇವರನ್ನು ಮಾಡೋದ್ರಿಂದ ಆಗುವಂತಹ ಲಾಭಗಳೇನು, ಆರ್ಥಿಕವಾಗಿ ಇವರು ಸದೃಢರಾಗಿದ್ದಾರೆ, ಚುನಾವಣೆಗಳು ನಿಭಾಯಿಸ್ತಾರೆ, ತಮ್ಮ ಕ್ಷೇತ್ರ ಮಾತ್ರ ಅಲ್ಲದೆ ಬೇರೆ ಬೇರೆ ಕ್ಷೇತ್ರಗಳ ಜವಾಬ್ದಾರಿ ಕೊಟ್ಟರೆ ಅದಕ್ಕೂ ಕೂಡ ಖರ್ಚು ಮಾಡಿ ಗೆಲ್ಲಿಸ್ಕೊಂಡು ಬರುವಂಥ ಕೆಪಾಸಿಟಿ ಇದೆ, ಇಂಥದ್ದನ್ನು ನೋಡಿ ಆಯ್ಕೆ ಮಾಡ್ತಾರಾ? ಯಾವ ಮಾನದಂಡಗಳನ್ನು ಡಿ ಕೆ ಶಿವಕುಮಾರ್ ಇಟ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಈ ಲಿಬರನ್ನ ಅಂದರೆ ಅವರಿಗೆ ಸಿಗುವಂಥ ಒಂದು ಸ್ವಾತಂತ್ರ್ಯವನ್ನ ಯಾವ ರೀತಿ ಬಳಸಿಕೊಳ್ತಾರೆ ಅನ್ನೋದು ನೋಡಬೇಕು. ಪುನರ್ರಚನೆಯ ಸಂದರ್ಭದಲ್ಲಿ ಬಳಸ್ಕೊಳ್ತಾರೆ ಅನ್ನೋದು ಕುತೂಹಲ ಇದೆ. ಎಸ್, ಥ್ಯಾಂಕ್ ಯು ಮಾರುತೇಶ್. ವಿದ್ಯಾ, ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.